ಪಂಚರಾಜ್ಯ ಚುನಾವಣೆಯ ಮತದಾನ ಮುಗಿದ 2 ದಿನಕ್ಕೆ ಕೇಂದ್ರ ಸರ್ಕಾರ ದೇಶದಾದ್ಯಂತ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಭಾರಿ ಏರಿಕೆ ಮಾಡಿದೆ. ಬೆಂಗಳೂರಿನಲ್ಲಿ 19 ಕೆಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಯುದ್ಧ ಶುರುವಾದ ಬಳಿಕ 2163 ರೂಪಾಯಿಗೆ ಏರಿಕೆಯಾಗಿತ್ತು. ಈಗ 991 ರೂಪಾಯಿ ಹೆಚ್ಚಳದೊಂದಿಗೆ ಪ್ರಸ್ತುತ ದರ 3154 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ದೆಹಲಿಯಲ್ಲಿ ಮೊದಲು 2078 ರೂಪಾಯಿ ಇದ್ದ 19 ಕೆಜಿ ಸಿಲಿಂಡರ್ ಬೆಲೆ 993 ರೂಪಾಯಿ ದುಬಾರಿಯೊಂದಿಗೆ 3071 ರೂಪಾಯಿ ತಲುಪಿದೆ. ಇನ್ನು ಮುಂಬೈನಲ್ಲಿ 2031 ರೂಪಾಯಿ ಇದ್ದ ವಾಣಿಜ್ಯ ಸಿಲಿಂಡರ್ ದರ 993 ರೂಪಾಯಿ ಏರಿಕೆಯೊಂದಿಗೆ 3024 ರೂಪಾಯಿಗೆ ಜಿಗಿದಿದೆ. ಮಧ್ಯಪ್ರಾಚ್ಯ ಯುದ್ಧ ಶುರುವಾದ ಬಳಿಕ 3ನೇ ಬಾರಿಗೆ ಈ ಸಿಲಿಂಡರ್ ದರ ಏರಿಸಿದ್ದು ಹೋಟೆಲ್ ಉದ್ಯಮಗಳಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. 2026ರ ಮಾರ್ಚ್ನಲ್ಲಿ ಪ್ರತಿ ವಾಣಿಜ್ಯ ಸಿಲಿಂಡರ್ ಅನಿಲ ಬೆಲೆಯನ್ನ 144 ರೂಪಾಯಿ ಹೆಚ್ಚಿಸಲಾಗಿತ್ತು. ನಂತರ ಏಪ್ರಿಲ್ 1ರಂದು 200 ರೂಪಾಯಿ ಏರಿಕೆ ಮಾಡಿ ಗ್ರಾಹಕರಿಗೆ ಶಾಕ್ ಕೊಟ್ಟಿತ್ತು. ಇದೀಗ ಮೇ 1ರಂದು ವಾಣಿಜ್ಯ ಸಿಲಿಂಡರ್ ಗ್ಯಾಸ್ ದರವನ್ನ ಬರೋಬ್ಬರಿ 993 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಈ ಮೂಲಕ 2 ತಿಂಗಳಲ್ಲಿ 1337 ರೂಪಾಯಿ ದುಬಾರಿಯಾದಂತಾಗಿದೆ. 5 ಕೆಜಿ ಫ್ರೀ ಟ್ರೇಡ್ ಎಲ್ಪಿಜಿ ಸಿಲಿಂಡರ್ 261 ರೂಪಾಯಿ ಹೆಚ್ಚಳ. ಹೀಗೆ ಪ್ರತಿ ವಾಣಿಜ್ಯ ಸಿಲಿಂಡರ್ ಮೇಲೆ ಒಂದೇ ಬಾರಿಗೆ ಬರೋಬ್ಬರಿ 993 ರೂಪಾಯಿ ಏರಿಸಿರೋದು ಹೋಟೆಲ್ಗಳಿಗೆ ಭಾರಿ ಹೊಡೆತ ಕೊಡಲಿದೆ. ಹೋಟೆಲ್ ತಿಂಡಿ ಪದಾರ್ಥಗಳ ಬೆಲೆ ಮತ್ತೆ ಹೆಚ್ಚಾಗಿ ಜನಸಾಮಾನ್ಯರ ಜೇಬು ಸುಡಲಿದೆ. ಇನ್ನು 5 ಕೆಜಿ ಸಿಲಿಂಡರ್ ಬೆಲೆ ಕೂಡ ಬರೋಬ್ಬರಿ 261 ರೂಪಾಯಿ ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಬಗ್ಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಪಿಸಿ ರಾವ್ ಅಸಮಾಧಾನ ಹೊರಹಾಕಿದ್ದಾರೆ. ಈಗ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಏರಿಕೆ ಮಾಡಬೇಕು, ಸರ್ಕಾರ ತಕ್ಷಣ ಜಿಎಸ್ಟಿ ಇಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಮತ್ತೊಂದೆಡೆ ಸಿಲಿಂಡರ್ ಬೆಲೆ ಹೆಚ್ಚಳದ ಬಗ್ಗೆ ಹೋಟೆಲ್ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಹಗಲು ದರೋಡೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಅಗತ್ಯ ಸೇವೆಗಳ ಅಡಿಯಲ್ಲಿ ಗ್ಯಾಸ್ ಬರೋದ್ರಿಂದ ಇದನ್ನು ಯಾವುದೇ ಕಾರಣಕ್ಕೂ ಈಗ ಗೃಹ ಬಳಕೆ ಸಿಲಿಂಡರ್ ಯಾವ ಥರ ಇತ್ತು ಅದೇ ರೀತಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿತ್ತು. ಏಕೆಂದರೆ ಹಲವಾರು ರೀತಿಯಲ್ಲಿ GST ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ GSTಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗಿತ್ತು. ಇದು ಏಕಾಏಕಿ ಇಷ್ಟೊಂದು ಜಾಸ್ತಿ ಮಾಡಿದ್ದು ಇಡೀ ಇತಿಹಾಸದಲ್ಲಿ ಇದುವರೆಗೂ ಯಾವ ಸರ್ಕಾರಗಳು ಮಾಡಿಲ್ಲ. ಆಟೋಮೆಟಿಕ್ ಮತ್ತೆ ತಿಂಡಿ ರೇಟ್ಗಳು ಎಲ್ಲನೂ ಜಾಸ್ತಿ ಆಗುತ್ತೆ. ಇದೆಲ್ಲನೂ ಗ್ರಾಹಕರಿಗೆ ಹೊರೆ. ಫುಟ್ಪಾತ್ ವ್ಯಾಪಾರ ಮಾಡೋರು, ಈಗ ನಮ್ಮ ಸಣ್ಣ ಪುಟ್ಟ ಹೋಟ್ಲು ವ್ಯಾಪಾರ ಮಾಡೋರು ಎಲ್ಲ ಹೋಗಬೇಕು. ಸಮಸ್ಯೆ ಜೀವನ ಮಾಡೋದು ಹೆಂಗೆ? ಗ್ಯಾಸ್ಗೆ ಅಷ್ಟು ಹೋದರೆ ಅಲ್ಲಿ ಆದಾಯ ತೆಗೆಯೋದು ಹೆಂಗೆ? ವಾಣಿಜ್ಯ ಸಿಲಿಂಡರ್ ದರ ಒಂದೇ ಬಾರಿಗೆ ಬರೋಬ್ಬರಿ 993 ರೂಪಾಯಿ ಏರಿಕೆಯಾದ ಬಗ್ಗೆ ಚಾಮರಾಜಪೇಟೆ ಕನ್ನಡದ ತಿಂಡಿ ಕೇಂದ್ರದ ಮಾಲೀಕ ಆಘಾತ ವ್ಯಕ್ತಪಡಿಸಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಮುಗಿತಾ ಇದ್ದಂತೆ ಬುದ್ಧಿ ತೋರಿಸ್ಬಿಟ್ರು. ಮೋದಿ ಅವರೇ, ನೀವು ಮಾಡಿದ್ದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಈ ಒಂದು ರಾಜಕಾರಣಿಗಳು ಇದು ಯಾವ ರೀತಿಯಾಗಿ ಅವರ ಈ ಒಂದು ಕುತಂತ್ರ ಬುದ್ಧಿ ಅಂತ ಹೇಳಿದ್ರು ಕೂಡ ಅದು ತಪ್ಪಾಗಲ್ಲ. ನೋಡಿ, ಈ ಒಂದು ಪಂಚರಾಜ್ಯದ ಚುನಾವಣೆ ಆಗ್ತಾ ಇದ್ದಂಗೆನೆ ಈ ಒಂದು ಮೋದಿ ಸರ್ಕಾರ ಈ ಥರ ಮಾಡಿದ್ದು ಅದು ಸರಿನಾ? ಹೊಟ್ಟೆಗೆ ಅನ್ನ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡಿದ್ರೆ ಅದು ಆಗತ್ತನ್ರಿ? ಹೇಳ್ರಿ ಮೋದಿಯವರೇ. ಮತ್ತೊಂದೆಡೆ ಹಿಂದೆಂದೂ ಇಷ್ಟೊಂದು ಪ್ರಮಾಣದಲ್ಲಿ ದರ ಏರಿಕೆ ಆಗಿಲ್ಲ ಅಂತ ಪೈ ವಿಹಾರ್ ಹೋಟೆಲ್ ಮಾಲೀಕರು ಮತ್ತು ವಿಜಯಲಕ್ಷ್ಮಿ ಹೋಟೆಲ್ ಮಾಲೀಕರು ಅಸಮಾಧಾನ ಹೊರಹಾಕಿದ್ದಾರೆ. ನನಗೆ ಗೊತ್ತಿದ್ದಂಗಿಲ್ಲ ಸರ್, 100, 200, 300 ಆಗೋದು ಯಾವಾಗಲೂ. ನನಗೆ ಗೊತ್ತಿದ್ದಂಗೆ ಹೈಯೆಸ್ಟೇ 300 ಅನ್ಸುತ್ತೆ. ಈ ಥರ 900,000 ಒಂದೇ ಸಲ ಜಾಸ್ತಿ ಆಗಿದೆ ಯಾವತ್ತೂ ಇಲ್ಲ ಅನ್ಸುತ್ತೆ. ಇಷ್ಟು ನಾವು 50 ವರ್ಷದಿಂದ ಇರೋದ್ರಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಒಂದೇ ಸತಿ 1000 ಹತ್ರ ಬೆಲೆ ಜಾಸ್ತಿ ಆಗಿರೋದು. ಈ ಮೇಜರ್ ಸ್ಪೈಕಿಂದ ನಮ್ಗೆಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ. ದೇಶಾದ್ಯಂತ ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಮಾಡ್ತಿದ್ದಂತೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಖಾಲಿ ಸಿಲಿಂಡರ್ ತಲೆಯ ಮೇಲೆ ಇರಿಸಿಕೊಂಡು ಸಿಲಿಂಡರ್ಗೆ ಹೂವಿನ ಹಾರ ಹಾಕಿ ಹಣದುಬ್ಬರದ ಮನುಷ್ಯ ಮೋದಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದೆಡೆ ಸಿಲಿಂಡರ್ ದರ ಏರಿಕೆ ಮಾಡೋದಿಲ್ಲ ಎಂದಿದ್ದ ಪ್ರಧಾನಿ ಮೋದಿ ಈಗ ರಾತ್ರೋರಾತ್ರಿ ಬೆಲೆ ಏರಿಸಿದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಎಕ್ಸ್ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಟೊಳ್ಳಾದ ವಿದೇಶಾಂಗ ನೀತಿ ನಮ್ಮ ಆರ್ಥಿಕತೆ ರಕ್ಷಿಸಲು ವಿಫಲವಾಗಿದೆ. ಈಗ ಸಾಮಾನ್ಯ ಭಾರತೀಯರು ಅದಕ್ಕೆ ಬೆಲೆ ಪಾವತಿಸ್ತಾ ಇದ್ದಾರೆ. ದೈನಂದಿನ ಆಹಾರ ಮತ್ತಷ್ಟು ದುಬಾರಿಯಾಗಲಿದೆ. ಕಾರ್ಮಿಕ ವರ್ಗ, ಸಣ್ಣ ವ್ಯಾಪಾರಿಗಳು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದಾರೆ. ಕಾರ್ಮಿಕ ದಿನದಂದು ಇದು ಕಾರ್ಮಿಕ ವರ್ಗಕ್ಕೆ ಮೋದಿ ಉಡುಗೊರೆ. ಚುನಾವಣೆ ವೇಳೆ ಜನರ ದಾರಿ ತಪ್ಪಿಸಿ ನಂತರ ಅವರ ಮೇಲೆ ಹೊರೆ ಹಾಕುವುದು ಮೋದಿ ಮಾದರಿ. ಮತ್ತೊಂದೆಡೆ ಚುನಾವಣೆ ಮುಗಿತಾ ಇದ್ದಂತೆ ವಾಣಿಜ್ಯ ಸಿಲಿಂಡರ್ ದರ ಏರಿಸಿದ್ದಾರೆ. ಇದು ಕೇಂದ್ರ ಸರ್ಕಾರದ ಚುನಾವಣೆ ಗಿಮಿಕ್ ಅಂತ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ರು. ಇನ್ನು ಈ ದೇಶದ ಬಡವರಿಗೆ ಬಿಜೆಪಿ ಸರ್ಕಾರ ದ್ರೋಹ ಬಗೆಯುತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಕ್ರೋಶ ಹೊರಹಾಕಿದ್ದಾರೆ.
ಆಟೋ ಚಾಲಕರಿಗೂ ಗ್ಯಾಸ್ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ತಕ್ಷಣದಿಂದ ಆಟೋ ಎಲ್ಪಿಜಿ ಪ್ರತಿ ಕೆಜಿಗೆ ₹5.73 ಏರಿಕೆ ಮಾಡಲಾಗಿದೆ. ಹೀಗೆ ದಿಢೀರ್ ಅಂತ ದರ ಏರಿಸಿದ್ದರ ವಿರುದ್ಧ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ ಜೀವನ ಮಾಡೋದು ಕಷ್ಟವಾಗಿದೆ. ಹೀಗೆ ಬೆಲೆ ಏರಿಕೆ ಆದ್ರೆ ಆಟೋ ಬಿಟ್ಟು ಕೂಲಿ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಸಿಎಂ ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಕಿಡಿಕಾರಿದ್ದಾರೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಗೂಬೆ ಮೇಲೆ ಕೂರಿಸುತ್ತೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಗೂಬೆ ಮೇಲೆ ಕೂರಿಸುತ್ತೆ. ಇವರಿಬ್ಬರು ಮಧ್ಯದಲ್ಲಿ ಸಂಪೂರ್ಣವಾಗಿ ಇವತ್ತು LPG ಆಟೋ ಚಾಲಕರುಗಳು ವಿನಾಶದ ದಾರಿಗೆ ಹೋಗ್ತಾ ಇದ್ದಾರೆ. ಪಂಚರಾಜ್ಯ ಚುನಾವಣಾ ಪ್ರಕ್ರಿಯೆ ಮುಗಿದ ಬಳಿಕ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡೋ ಸಾಧ್ಯತೆ ಇದೆ. ಮುಂದಿನ 5-6 ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗೋ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ದರ ಪ್ರತಿ 1 ಲೀಟರ್ಗೆ ₹4 ರಿಂದ ₹5 ಹೆಚ್ಚಳ ಮತ್ತು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದರ ಕೂಡ ₹50 ಕೇಂದ್ರ ಸರ್ಕಾರ ಹೆಚ್ಚಿಸೋ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ವಿಮಾನ ಪ್ರಯಾಣದ ದರ ಮತ್ತೆ ಹೆಚ್ಚಳ ಮಾಡಲಾಗಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ವಿಮಾನಕ್ಕೆ ಬಳಸುವ ಇಂಧನ ದರ %5 ಏರಿಕೆಯಾಗಿದೆ. ಈ ಹಿನ್ನೆಲೆ ಭಾರತದಲ್ಲಿ ಅಂತಾರಾಷ್ಟ್ರೀಯ ವಿಮಾನಯಾನ ದರದಲ್ಲಿ ಏರಿಕೆಯಾಗಿದೆ. ಆದರೆ ದೇಶದೊಳಗಿನ ವಿಮಾನ ಪ್ರಯಾಣ ದರ ಹೆಚ್ಚಳ ಆಗಿಲ್ಲ. ಬೆಂಗಳೂರಿನಲ್ಲಿ ಮಳೆ ನಿಂತರೂ ಜನರಿಗೆ ಸಂಕಷ್ಟ ತಪ್ಪಿಲ್ಲ. ಬುಧವಾರ ಸುರಿದ ಭಾರೀ ಮಳೆಗೆ ರಾಜಾಜಿನಗರ ಮತ್ತು ಜಯನಗರದಲ್ಲಿ ಹಲವೆಡೆ ಮರಗಳು ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಆದರೆ ಮರ ಬಿದ್ದು 48 ಗಂಟೆಗಳೇ ಕಳೆದರೂ ತೆರವುಗೊಳಿಸಿಲ್ಲ. ಜಿಬಿಎ ಸಿಬ್ಬಂದಿ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಇನ್ನು ಜಯನಗರದಲ್ಲಿ ಮಳೆ ಬಂದಾಗ ಬಸ್ ಮೇಲೆ ಮರ ಬಿದ್ದು ಬಸ್ ನಜ್ಜುಗುಜ್ಜಾಗಿದೆ. ಆದರೆ ಇನ್ನೂ ಕೂಡ ರಸ್ತೆಯಲ್ಲೇ ಮರ ಬಿದ್ದಿದೆ. ಸ್ಥಳೀಯರ ಕರೆಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ. ಹೈದರಾಬಾದ್ನಲ್ಲಿ 36 ವರ್ಷದ ಸೀತಾರಾಮ್ ಹೆಸರಿನ ಟೆಕ್ಕಿ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತ್ಮಹತ್ಯೆಗೂ ಮುನ್ನ 19 ಪುಟಗಳ ಡೆತ್ ನೋಟ್ ಬರೆದಿರುವ ಸೀತಾರಾಮ್ ತನ್ನ ಪತ್ನಿ ರೇಣುಕಾ ಹಲವರ ಜೊತೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾಳೆ ಅಂತ ಆರೋಪಿಸಿದ್ದಾನೆ. ಕಳೆದ 1.5 ವರ್ಷದಲ್ಲಿ ನನ್ನ ಪತ್ನಿ 3 ಜೊತೆಗೆ ಅಕ್ರಮ ಸಂಬಂಧವನ್ನ ಹೊಂದಿದ್ಲು ಅಂತ ಸೀತಾರಾಮ್ ಆರೋಪಿಸಿದ್ದಾನೆ. ಈ ಪೈಕಿ ಓರ್ವ ಆಕೆಯ ಜೊತೆಗಿನ ಖಾಸಗಿ ಕ್ಷಣಗಳನ್ನ ವಿಡಿಯೋ ಮಾಡಿದ್ದಾನೆ. ರಮಣ ಎಂಬಾತ ಆ ವಿಡಿಯೋವನ್ನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾನೆ. ಆನ್ಲೈನ್ನಲ್ಲಿ ಪತ್ನಿ ವಿಡಿಯೋವನ್ನ ನೋಡಿದ ಬಳಿಕವೇ ಪತ್ನಿಯ ಅಕ್ರಮ ಸಂಬಂಧದ ಬಗ್ಗೆ ಗೊತ್ತಾಗಿದೆ. ನಾನು ಮನೆಯಲ್ಲಿ ಇಲ್ಲದ ವೇಳೆ ಓರ್ವ ವ್ಯಕ್ತಿ ಹಲವು ಬಾರಿ ನನ್ನ ಮನೆಗೆ ಬಂದು ಹೋಗಿದ್ದಾನೆ. ನನ್ನ ಪತ್ನಿಯ ಬಗ್ಗೆ ಬಹಳ ಕಾಳಜಿಯನ್ನ ಇಟ್ಟುಕೊಂಡಿದ್ದೆ, ಎಲ್ಲವನ್ನ ನೀಡಿದ್ದೆ. ಆದ್ರೆ ಮೋಸ ಮಾಡಿಬಿಟ್ಲು ಅಂತ ಸೀತಾರಾಮ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾನೆ. ಸದ್ಯ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಹಲವು ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ ಹನಿಯೂರು ಚಂದ್ರೇಗೌಡ ಎಂಬಾತನನ್ನ ಬೆಂಗಳೂರಿನ RR ನಗರ ಪೊಲೀಸರು ಬಂಧಿಸಿದ್ದಾರೆ. ರಾಮನಗರ ಮಕ್ಕಳ ಆಯೋಗ ಸಮಿತಿ ಸದಸ್ಯನಾಗಿರುವ ಚಂದ್ರೇಗೌಡ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ಮಾಡ್ಕೊಳ್ತಿದ್ದ, ಅದೇ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ ಆರೋಪಿಸಲಾಗಿದೆ. ಗಂಡನಿಂದ ದೂರವಾಗಿದ್ದ ಮಹಿಳೆಯೋರ್ವಳನ್ನ ಪರಿಚಯ ಮಾಡಿಕೊಂಡಿದ್ದ ಹನಿಯೂರು ಚಂದ್ರೇಗೌಡ ಮಹಿಳೆಯ ಬಳಿ ನಾನು ಲೆಕ್ಚರರ್ ಅಂತ ಹೇಳ್ಕೊಂಡಿದ್ದ, ನನಗೆ ಡಿವೋರ್ಸ್ ಆಗಿದೆ, ನಿನ್ನನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಲೈಂಗಿಕ ಸಂಪರ್ಕ ಬೆಳೆಸಿದ್ದ. ಬಳಿಕ ವಿಡಿಯೋ ಮಾಡಿಕೊಂಡು ಮಹಿಳೆಗೆ ಬೆದರಿಸಿ 5 ಲಕ್ಷ ಹಣ ಪಡೆದಿದ್ದ ಅಂತ ಆರೋಪಿಸಲಾಗಿದೆ. ದೂರುದಾರ ಮಹಿಳೆ ಚಂದ್ರೇಗೌಡನ ಮೊಬೈಲ್ ಪರಿಶೀಲಿಸಿದಾಗ ಹಲವು ಮಹಿಳೆಯರ ಜೊತೆಗೆ ವಿಡಿಯೋ ಇರೋದು ಪತ್ತೆಯಾಗಿದೆ. ಬಳಿಕ ಮಹಿಳೆ RR ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ಲು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಚಂದ್ರೇಗೌಡನನ್ನ ಬಂಧಿಸಿದ್ದಾರೆ. ಆರೋಪಿ ಹನಿಯೂರು ಚಂದ್ರೇಗೌಡ ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ. ನಾನು ಕನ್ನಡ ಅಸೋಸಿಯೇಟ್ ಪ್ರೊಫೆಸರ್, ಬುಡಕಟ್ಟು ಜಾನಪದ ಸಂಶೋಧಕ, ಕಿರುತೆರೆ ನಟ, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಲೇಖಕ ಅಂತ ಮಹಿಳೆಯರ ಬಳಿ ಬಿಲ್ಡಪ್ ಕೊಟ್ಟಿದ್ದ ಎನ್ನಲಾಗಿದೆ. ಪಾಪಿ ಪುತ್ರನೊಬ್ಬ ನಿಧಿ ಆಸೆಗಾಗಿ ತಾಯಿಯನ್ನೇ ಬಲಿ ಕೊಡೋದಕ್ಕೆ ಮುಂದಾಗಿರುವ ಘಟನೆ ಚಾಮರಾಜನಗರ ತಾಲೂಕಿನ ಸಾಗಡೆ ಗ್ರಾಮದಲ್ಲಿ ನಡೆದಿದೆ. ಹುಣ್ಣಿಮೆ ದಿನ ಬಲಿ ಕೊಟ್ರೆ ನಿಧಿ ಸಿಗುತ್ತೆ ಅಂತ ಮಗ ಕೊಂಡಯ್ಯ ಮಾದಶೆಟ್ಟಿ 80 ವರ್ಷದ ತಾಯಿ ಮಾದಮ್ಮ ಶೆಟ್ಟಿ ಬಲಿಗೆ ಮುಂದಾಗಿದ್ದ. ವಯಸ್ಸಾದ ತಾಯಿ ಮಾದಮ್ಮ ಶೆಟ್ಟಿಗೆ ಕಣ್ಣು ಕಾಣ್ತಿಲ್ಲ, ಕಿವಿಯೂ ಕೇಳ್ತಿಲ್ಲ. ಎಂಥ ತಾಯಿಯನ್ನ ಬಲಿ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದ ಮಗ ಬೆಳಗ್ಗೆ ತನ್ನ ಮನೆಯಲ್ಲೇ 4 ಅಡಿ ಗುಂಡಿಯನ್ನ ಅಗೆದು ಮಾಟದ ಮಡಕೆ, ನಿಂಬೆಹಣ್ಣು, ಅರಿಶಿನ ಕುಂಕುಮ, ಕಳಶವನ್ನ ಇಟ್ಟು ಪೂಜೆ ಮಾಡಿದ್ದ. ಅಕ್ಕಪಕ್ಕದ ನಿವಾಸಿಗಳು ಅನುಮಾನ ಬಂದು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಪೊಲೀಸರು ಮನೆಗೆ ಬರ್ತಾ ಇದ್ದಂತೆ ಮಾಟಗಾರ ಹಾಗೂ ಮಾದಶೆಟ್ಟಿ ಎಸ್ಕೇಪ್ ಆಗಿದ್ದಾರೆ. ಹನುಮಂತ ದೇವರ ಓಕುಳಿ ಜಾತ್ರೆಗೆ ₹600 ಹಣವನ್ನ ಕೊಡದ 7 ಕುಟುಂಬಗಳನ್ನ ಊರಿನಿಂದಲೇ ಬಹಿಷ್ಕಾರ ಹಾಕಲಾಗಿದೆ.
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ಈ ಆಘಾತಕಾರಿ ಘಟನೆ ನಡೆದಿದೆ. 7 ಕುಟುಂಬಗಳನ್ನ ಹೊರಗೆ ಇಟ್ಟಿದ್ದೇವೆ ಅಂತ ಊರಿನ ಹಿರಿಯರು ಡಂಗೂರ ಸಾರಿದ್ದಾರೆ. ಯಲ್ಲಪ್ಪ ಚಗನವರ, ಅನಪ್ಪ ಕಲ್ಪತಿ, ಸಿದ್ದಪ್ಪ ಎಣ್ಣಿ, ದರ್ಯಪ್ಪ ಎಣ್ಣಿ, ಯಲ್ಲಪ್ಪ ಕುಳಳಿ, ಮಲ್ಲಪ್ಪ ಬಡ್ಕುರ್ಕಿ, ರಾಮಪ್ಪ ಬಡ್ಕುರ್ಕಿ, ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ, ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ಏಪ್ರಿಲ್ 2ರಂದು ಹುಣಸಿಕಟ್ಟಿ ಗ್ರಾಮದಲ್ಲಿ ಹನುಮನ ಓಕುಳಿ ಜಾತ್ರೆ ನಡೆದಿತ್ತು. ಜಾತ್ರೆಗೆ 600 ರೂಪಾಯಿ ಹಣವನ್ನ ನೀಡದ ಹಿನ್ನೆಲೆ ಏಪ್ರಿಲ್ 5ರಂದು ಡಂಗೂರ ಸಾರಿಸಿ ಬಹಿಷ್ಕಾರ ಹಾಕಲಾಗಿದೆ. ಬಹಿಷ್ಕಾರ ಹಾಕಿದವರ ವಿರುದ್ಧ ಕ್ರಮಕ್ಕೆ ಯಲ್ಲಪ್ಪ ಚಗಣ್ಣವರ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಬಾಗಲಕೋಟೆ ಡಿಸಿ, ಎಸಿ, ಜಮಖಂಡಿ ತಹಶೀಲ್ದಾರ್ಗೆ ಪತ್ರವನ್ನ ಬರೆದಿದ್ದಾರೆ. ಪಶ್ಚಿಮ ಬಂಗಾಳದ 15 ಬೂತ್ಗಳಲ್ಲಿ ಶನಿವಾರ ಮರು ಮತದಾನ ನಡೆಯಲಿದೆ. ಮರು ಮತದಾನಕ್ಕೆ ಅವಕಾಶ ನೀಡಿ ಚುನಾವಣಾ ಆಯೋಗ ಮಹತ್ವದ ಆದೇಶ ನೀಡಿದೆ. ದಕ್ಷಿಣ ಪರಗಣ ಜಿಲ್ಲೆಯ ಆಯ್ದ ಬೂತ್ಗಳಲ್ಲಿ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೆ ಮತದಾನ ನಡೆಯಲಿದೆ. ಈ ಬೂತ್ಗಳಲ್ಲಿ ಏಪ್ರಿಲ್ 29ರಂದು ನಡೆದಿದ್ದ ಮತದಾನವನ್ನ ಚುನಾವಣಾ ಆಯೋಗ ರದ್ದುಗೊಳಿಸಿದೆ. ಮಾಗ್ರಾಹತ್ ಪಶ್ಚಿಮ ಕ್ಷೇತ್ರದ 11 ಬೂತ್ಗಳಲ್ಲಿ, ಡೈಮಂಡ್ ಹಾರ್ಬರ್ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಯಲಿದೆ. ಮರು ಮತದಾನದ ಬಗ್ಗೆ ವ್ಯಾಪಕ ಪ್ರಚಾರವನ್ನ ಕೈಗೊಳ್ಳೋದಕ್ಕೆ ಚುನಾವಣಾ ಆಯೋಗ ನಿರ್ದೇಶನವನ್ನ ನೀಡಿದೆ. ಡೋಲು ಬಾರಿಸುವ ಮೂಲಕ ಜನರಿಗೆ ಮಾಹಿತಿ ನೀಡಲು ಸೂಚನೆಯನ್ನ ನೀಡಲಾಗಿದೆ. ಇನ್ನು ಅಭ್ಯರ್ಥಿಗಳಿಗೆ ಲಿಖಿತ ಮಾಹಿತಿಯನ್ನ ನೀಡಲು ಆದೇಶಿಸಲಾಗಿದೆ. ಚುನಾವಣಾ ವೀಕ್ಷಕರು ಮತ್ತು ಅಧಿಕಾರಿಗಳ ವರದಿಯನ್ನ ಆಧರಿಸಿ ಚುನಾವಣಾ ಆಯೋಗ ಮರು ಮತದಾನಕ್ಕೆ ಆದೇಶಿಸಿದೆ. ತಮಿಳುನಾಡಿನಲ್ಲಿ ಕೆಲವು ಸಮೀಕ್ಷೆಗಳು ನಟ ದಳಪತಿ ವಿಜಯ್ ಕಿಂಗ್ ಮೇಕರ್ ಆಗೋ ಮುನ್ಸೂಚನೆ ಕೊಟ್ಟಿವೆ. ಈ ಬೆನ್ನಲ್ಲೇ ದಳಪತಿ ದೇವಸ್ಥಾನಗಳನ್ನ ಸುತ್ತುತ್ತಿದ್ದಾರೆ. ವಿಶೇಷ ಪೂಜೆಗಳ ಮೂಲಕ ಟಿವಿಕೆ ಬೆಂಬಲಿಗರಲ್ಲಿ ಹೊಸ ಹುರುಪು ತುಂಬುತ್ತಿದ್ದಾರೆ. ಇತ್ತ ತಿರುಚಿಯ ಟಿವಿಕೆ ಕಚೇರಿ ಮೇಲೆ ಕೆಲವು ಕಿಡಿಗೇಡಿಗಳು ದಾಳಿ ನಡೆಸಿದ್ದಾರೆ. ಕಚೇರಿಯನ್ನ ಧ್ವಂಸಗೊಳಿಸಿದ್ದಾರೆ. ಪಂಜಾಬ್ ವಿಧಾನಸಭೆಯಲ್ಲಿ ಶುಕ್ರವಾರ ಹೈಡ್ರಾಮವೇ ನಡೆದಿದೆ. ಪಂಜಾಬ್ ಸಿಎಂ ಭಗವಂತ್ ಸಿಂಗ್ ಮಾನ್ ಮದ್ಯ ಸೇವಿಸಿ ವಿಧಾನಸಭೆಗೆ ಬಂದಿದ್ದಾರೆ ಅಂತ ವಿಪಕ್ಷ ನಾಯಕ ಪ್ರತಾಪ್ ಸಿಂಗ್ ಬಜ್ವಾ ಗಂಭೀರ ಆರೋಪವನ್ನ ಮಾಡಿದ್ರು. ಆದ್ರೆ ಆಡಳಿತ ಪಕ್ಷದ ಸದಸ್ಯರು ಪ್ರತಾಪ್ ಸಿಂಗ್ ಬಜ್ವಾ ಆರೋಪವನ್ನ ನಿರಾಕರಿಸಿದ್ರು. ಈ ವೇಳೆ ತಕ್ಷಣ ಬಾಗಿಲು ಬಂದ್ ಮಾಡಿ ಎಲ್ಲಾ ಸದಸ್ಯರ ಆಲ್ಕೋಹಾಲ್ ಟೆಸ್ಟ್ ನಡೆಸುವಂತೆ ಒತ್ತಾಯಿಸಿದ್ರು. ಆದ್ರೆ ಸ್ಪೀಕರ್ ಆಲ್ಕೋಹಾಲ್ ಟೆಸ್ಟ್ ನಡೆಸಲು ನಿರಾಕರಿಸಿದ್ರು. ದಿನಕ್ಕೆ 12 ಗಂಟೆ ಕೆಲಸ ಮಾಡಬೇಕು ಎಂಬ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಹೇಳಿಕೆ ವಿರುದ್ಧ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಗುಡುಗಿದ್ದಾರೆ. ಯಾರೋ ಸಿಂಪಲ್ ಸುಧಾ ಅಂತ ನನಗೆ ಗೊತ್ತಿಲ್ಲ, ಆ ಎಮ್ಮನ್ ಗಂಡ ವಾರಕ್ಕೆ 75 ಗಂಟೆ ಕೆಲಸ ಮಾಡಬೇಕು ಅಂದಿದ್ದಾರೆ. ದಿನಕ್ಕೆ 12 ಗಂಟೆ ಕೆಲಸ ಮಾಡಬೇಕು ಅಂದ್ರೆ ನಾವೇನು ಪ್ರಾಣಿಗಳ ಅಂತ ಕಿಡಿಕಾರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಖಾಸಗಿ ಲೈಫ್ನಲ್ಲಿ ಪ್ರಮೋಷನ್ ಪಡೆದಿದ್ದಾರೆ. ಡಿಕೆಶಿ ಪುತ್ರಿ ಐಶ್ವರ್ಯ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ತಾತನಾಗಿ ಬಡ್ತಿ ಹೊಂದಿದ್ದಾರೆ. ಕಾಂಗ್ರೆಸ್ ನಾಯಕ ಪವನ್ ಖೇರಾಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಸ್ಸಾಂ ಸಿಎಂ ಪತ್ನಿ ದಾಖಲಿಸಿದ್ದ ಮಾನನಷ್ಟ ಹಾಗೂ ಫೋರ್ಜರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಜ್ಯುವೆಲರಿ ಶಾಪ್ನ ಗೋಡೆ ಕುರಿದು ಕಳ್ಳರು 70 ಕೆಜಿ ಬೆಳ್ಳಿ ಹೊತ್ತೊಯ್ದಿರುವ ಘಟನೆ ನೆಲಮಂಗಲದ 8ನೇ ಮೈಲಿ ಹಾವನೂರು ಬಡಾವಣೆಯಲ್ಲಿ ನಡೆದಿದೆ. 1.2 ಕೋಟಿ ಮೌಲ್ಯದ ಬೆಳ್ಳಿ ಆಭರಣಗಳನ್ನು ಅಬೇಸ್ ಮಾಡಿದ್ದಾರೆ.